ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ಇದರಿಂದ ಏನಾರ ಬೆನಿಫಿಟ್ ಇದೆ? ಐತ್ರಿ, ಬೆನಿಫಿಟ್ ಐತಿ, ಸಬ್ಸಿಡಿ ಸಿಗುತ್ತೆ ಸರ್. ಇದು ಈಗ ನೆರಗ ಯೋಜನೆಯಲ್ಲಿ ನಮಗೆ ಮಾಡಿದ್ಕಂದ್ರೆ ಅನುಕೂಲ ಐತ್ರಿ. ಒಂದ್ ಮಾಡ್ಬೇಕಲ್ಲ, ಅಡಿಕೆ ಗಿಡ ಇಂಪ್ರೂವ್ಮೆಂಟ್ ಮಾಡ್ಕೊಳಕಲ್ಲ ಅಂತ ಹೇಳ್ಬಿಟ್ಟು ನಾವು ಧಾರವಾಡ ಕೃಷಿ ಇಲಾಖೆ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ವಿ ಸರ್. ನಾವು ಸರ್ ವಿಸಿಟ್ ಕೊಟ್ಟಿದ್ವಿ. ಧಾರವಾಡ ವಿಶ್ವವಿದ್ಯಾಲಯ ಅಗ್ರಿಕಲ್ಚರ್ ನಾವು ವಿಸಿಟ್ ಕೊಟ್ಟಿದ್ವಿ. ಸರ್ ಅಲ್ಲಿ ಹೋದಾಗ ಅವ್ರು ಏನ್ ಹೇಳಿದ್ರು, ಗುಲಾಬಿ ಹೂ ಮಾಡ್ಕೊಂಡ್ರೆ ಅಗಲೆಲ್ಲ ಉಳಿವೆ ಮಾಡೋ ತಪ್ಪುತ್ತೆ. ಸರ್ಕಾರದ್ದು ಸವಲತ್ತು ಬರ್ತಾ ಇದೆ ಅಂದ್ಮೇಲೆ ಅದನ್ನ ಬಳಸ್ಕೋಬೇಕು, ಅದನ್ನ ದುರುಪಯೋಗ ಮಾಡ್ಕೋಬಾರಲ್ಲ, ಮಾಡ್ಕೋಬೇಕು. ಸರ್ ನಮಸ್ಕಾರ. ಸರ್ ನಿಮ್ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ದು ನೀರ್ತಡೆ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್. ನಮ್ದು ಹೆಬ್ಬ ಗ್ರಾಮ ಪಂಚಾಯತಿ, ಆನಗೋಡು ಹೋಬಳಿ. ಆನಗೋಡು ನೀರ್ತಡೆ ಗ್ರಾಮ. ಸರ್ ನೀವು ಇಲ್ಲಿ ಬಟನ್ ರೋಸ್ ಹಾಕಿದಿರಿ. ಹ್ಞೂ ಸರ್. ಸರ್ ನೀವು ಬಟನ್ ರೋಸ್ ಬಗ್ಗೆ ರೈತರಿಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ಬೇಕು. ಯಾವ ತರ ಎಲ್ಲಿದ್ದ ಸಸಿ ತಂದ್ರಿ, ಎಲ್ಲಿದ್ದ ಇದು ಮಾಡಿದ್ರಿ, ಮತ್ತೆ ಯಾವ ತರ ನಾಟಿ ಮಾಡಿದ್ರಿ, ಮಾರ್ಕೆಟಿಂಗ್ ಹೆಂಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ರೈತರಿಗೆ ತಿಳಿಸ್ಕೊಡ್ರಿ ಸರ್. ಸರ್ ನೀವು ಫಸ್ಟ್ ಸಸಿ ಮಾಡಕ್ಕಿಂತ ಮುಂಚೆ ಯಾವ ತರ ಉಳುಮೆ ಇದು ಹೊಲ ಯಾವ ತರ? ನಾವು ಫಸ್ಟ್ಗೆ ಇದು ಕಂಟಿಮೀಟರ್ ಹೊಡಿಸ್ಕೊಂಡಿವಿ ಸರ್. ಆಮೇಲೆ ರೂಟ್ರ್ ವೇಟ್ರ್ ಹೊಡಿಸಿ ಹೊಲ ಹದ ಮಾಡ್ಕೊಂಡು ಕ್ಲೀನ್ ಆಗಿ ಎಲ್ಲ ಡ್ರಿಪ್ ಹೊಡಿಕೊಂಡು ಚಂದಾಪುರಕ್ಕೆ ಹೋಗಿ, ಹೊಸೂರು ತಾಲೂಕ್ ಸರ್, ತಮಿಳ್ನಾಡು ಚಂದಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಸಸಿ ತಗೊಂಬಂದಿವಿ ಸರ್. ಅಡಿಕೆ ಗಿಡನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದೀವಿ ಸರ್. ಬರೀ ಅಡಿಕೆ ಗಿಡ ಬೆಳೆದಕನ ಇದ್ರಾಗ ಲಾಭ ತಗೋಬಹುದು ಅನ್ನೋ ಒಂದು ಇಚ್ಛೆಗೋಸ್ಕರ ಮಾಡಿದ್ವಿ ಸರ್. ಚೆನ್ನಾಗಿ ಸರ್, ಪರವಾಗಿಲ್ಲ ಸರ್. ಅದಾಯ್ತು. ಈಗ ನೀವು ಚಂದಾಪುರದಿಂದ ಸಸಿ ತಂದ್ರೆ ಈ ಗುಂಡಿ ಹೊಡಿಸಿದ್ರ ಡಿಂಗರ್ ಗುಂಡಿ ಮಾಡಿ ಸರ್. ಸಣ್ಣ ಮಿಷಿನ್ ನಾಗ ಡಿಂಗರ್ ಗುಂಡಿ ಮಾಡಿ ಅದಕ್ಕೆ ತಿಪ್ಪೆ ಗೊಬ್ಬರ ತುಂಬಿ ನಾವು ಕ್ಲೀನ್ ಆಗಿ ಹದವಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಅಂತ ಗುಣಿಗೆ ಸಸಿ ನಾಟಿ ಮಾಡಿದ್ವಿ. ತಿಪ್ಪೆ ಗೊಬ್ಬರ ಹಾಕಿ ಮತ್ತೆ ನೀರ್ ಹಾಕಿ ಸಸಿ ನಾಟಿ ಮಾಡಿದ್ರಿ ಸರ್. ಎಷ್ಟಡಿಯಿಂದ ಎಷ್ಟಡಿಗೆ ನೀವು ಸಸಿ? 3 ಅಡಿಯಿಂದ 3 ಅಡಿ ಸಸಿ ನಾಟಿ ಮಾಡಿದ್ವಿ ಸರ್. 3 ಅಡಿಯಿಂದ 3 ಅಡಿ. ನೀವು ಈಗ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಿ ಸರ್? ಸರ್ 4 ಎಕರೆ ಮಾಡಿದೀವಿ ಸರ್. ನಾವು 4 ಎಕರೆಯಲ್ಲಿ ಮಾಡಿದ್ದೀರಿ. ಈಗ 4 ಎಕರೆ ಸಸಿ ಎಷ್ಟು ಆಯ್ತು ಸರ್? ಸರ್ 4 ಎಕರೆ 3,000 ಸಸಿ ಹೋಗುತ್ತೆ ಸರ್. ಅಡಿಕೆ ಗಿಡದಾಗ ಮಾತ್ರ. ಅಡಿಕೆ ಗಿಡದಲ್ಲಿ ಬಯಲು ಹೊಲ್ದಾಗ ಆದ್ರೆ 4,000 ರೂಪಾಯಿ, 4,000 ಸಸಿ ಬೇಕಾಗುತ್ತೆ ಸರ್. 4,000 ಸಸಿ ಬೇಕಾಗುತ್ತೆ. ನಾವು ಅಡಿಕೆ ಹಾಕಿದಲ್ಲ 8 ದಾಯದ ನೋಡೋ ಬೀದಿಯಾಗ 3 ಅಡಿ ದಾಯ ಮಾಡಿದೀವಿ ಸರ್. ವೀಕ್ಷಕರೇ, ಇವರು 8 ಅಡಿ ದಾಯದಲ್ಲಿ 3 ಅಡಿಗೆ ಒಂದು ಸಸಿ ಹಾಕಿದ್ದಾರೆ. ಹೌದ್ರಿ. ಮತ್ತೆ ಸರ್ ಮತ್ತೆ ಸೆಂಟ್ರಿಗೆ ಇಲ್ಲಿ ಗಿಡ ಹಾಕಿದಿರಿ. ಸರ್ ಇಲ್ಲಿ ಬಯಲಾಗತ್ತ ಅಂತ ಹೇಳಿ ಒಂದೊಂದ್ ಗಿಡ ಕುಂದಿಸಿದೀನಿ ಸರ್. ಬಯಲಾಗತ್ತ ಅಂತ ಇಲ್ಲಿ ಗಿಡ ಹಾಕಿದಿರಿ. ಅಡಿಕೆ ಗಿಡ ಚೆನ್ನಾಗ್ ಬರ್ತೈತಿ, ನೆರಳು ಬೀಳ್ತೈತಿ ಬಡ್ಡಿಗೆ. ಸರ್ ಇದನ್ನ ನೀವು ಹಾಕಿ ಈಗ ಎಷ್ಟು ದಿವಸ ಆಯ್ತು ಸರ್? ಸರ್ ಈಗ 2 ವರ್ಷ ನಡೀತೈತ್ರಿ. 2ನೇ ವರ್ಷ ನಡೀತೈತೆ. ಅಡಿಕೆ ಗಿಡ 2 ವರ್ಷದ 6 ತಿಂಗಳು. 6 ತಿಂಗಳು ಸಸಿ ಆದ್ಮೇಲೆ ನೀವು ಬಟನ್ ರೋಸ್ ಹಾಕಿರೋದು. ಸರ್ ಮತ್ತೆ ನೀವು ಇದನ್ನ ಬಟನ್ ರೋಸ್ ಹಾಕಿದಿರಿ. ಓಕೆ, ನೀವು ಮತ್ತೆ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ ಸರ್? ನಾವು ಇಲ್ಲಿಂದ ನಮ್ ಜೊತೆಗೆ 4 ಜನ ಕೂಲಿಯರ್ ಕರ್ಕೊಂತೀವಿ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದು ಹರ್ಕೊಂಡ್ಬಿಟ್ಟು ಹಂಗ ಮಾರ್ಕೆಟಿಗೆ ಹೋಯ್ತು ಸರ್. ದಾವಣಗೆರೆ ಮಾರ್ಕೆಟಿಗೆ ಹೋಯ್ತೀವಿ ಸರ್. ದಾವಣಗೆರೆ ಮಾರ್ಕೆಟಿಗೆ ಹೋಲ್ಸೇಲ್ ಕೊಟ್ಟು ಬರ್ತೀವಿ. ಹೋಲ್ಸೇಲ್. ಹ್ಞೂ ಸರ್. ಸರ್ ರೇಟ್ ನಿಮಗೆ ಮಾಡಕ್ಕೆ ಯಾವ ರೇಟ್ ಸಿಕ್ಕರೆ ನಿಮ್ಗೆ ಉತ್ತಮ? ನಮಗೆ ಒಂದು 200 ಮೇಲೆ ಸಿಕ್ಕರೆ ರೇಟ್ ಗಿಡ್ತದೆ ಸರ್. 200 ಒಳಗೆ ಬಂದ್ರೆ ಸ್ವಲ್ಪ ಮೈ ಮೇಲೆ ಬರುತ್ತೆ. 200 ಒಳಗೆ ಮೇಲೆ ಸಿಕ್ಕರೆ ನಮಗೆ ಮಾಡಿದ್ಕ ಸಾರ್ಥಕ ಸರ್. ಮತ್ತೆ ನೀವು ಇದಕ್ಕೆ ಗೊಬ್ಬರ ಅದು ಯಾವ ತರ ಹಾಕ್ತಿರಿ ಸರ್ ನೀವೆಲ್ಲ? ಸರ್ ಇದಕ್ಕೆ ಗೊಬ್ಬರನ ಇದು ಮೇನ್ ಗಟ್ಟಿ ಗೊಬ್ಬರ ಕೊಡೋದಕ್ಕೆ ಡಂಚಿಂಗ್ ಮಾಡೋದ್ ಪಾಡ ಸರ್. ನೀರಾಗ 200 ಲೀಟರ್ ಡ್ರಮ್ನಿಗೆ ಏನಾರ ಅವರು ಆರ್ಗ್ಯಾನಿಕ್ ಆಗ್ಲಿ ಕೆಮಿಕಲ್ ಏನಾರು ಕೊಟ್ರೆ ಅದನ್ನ ನಾವು ಯೂಸ್ ಮಾಡಿ ಹಾಕ್ತಿವಿ ಸರ್. ಅದನ್ನ ಜೀವಾಮೃತ ಮಾಡಿ 15 ದಿವಸಕ್ಕೊಂದ್ಸರಿ ಅದನ್ನು ಕೊಡ್ತೀವಿ ಸರ್. ಅದನ್ನ ಹೌದ್ರಿ. ಮತ್ತೆ ಸರ್ ನೀವು ಜೀವಾಮೃತ ಅದನ್ನೆಲ್ಲ ಮಾಡ್ತೀರಿ. ಒಂದ್ ಗಿಡ ಮಿನಿಮಮ್ ಎಷ್ಟು ಕೆಜಿ ಹೂ ಕೊಡ್ಬೋದು ಸರ್ ನಿಮಗೆ? ಸರ್ ಚೆನ್ನಾಗ್ ನೋಡ್ಕೊಂಡ್ರೆ ಇಳುವರಿ ಬಂತಂದ್ರೆ 3 ರಿಂದ 4 ಕೆಜಿ ಹೂ ಕೊಡು ಸರ್. ಒಂದು ತಿಂಗಳಿಗೆ? ಹ್ಞೂ ಸರ್. ಅಲ್ಲಲ್ಲ, 2 ದಿವಸಕ್ಕೆ ಹಂಗ್ ಕೊಡು ಸರ್. ಅದು 2 ದಿವಸಕ್ಕೆ 3 ಕೆಜಿ ಹೂ ಕೊಡೋದು. ಮತ್ತೆ ಸರ್ ಅದೇನಲ್ರಿ, ಸುಮ್ ಹೂ ಕೇಳ್ತಿರ್ತೀವಿ, ಅದ್ರಾಗ ಚಿಗುರು ಬರೋದೇ ಮತ್ತೆ ಮೊಗ್ಗ ಹಾಕಲ್ಲ ಸರ್. ಹೌದು ಸರ್. ಇದಕ್ಕೆ ಮತ್ತೆ ರೋಗ ಬಾಧೆ ಅದೇನಾರ? ಸ್ವಲ್ಪ ರೋಗ ಬಾಳ ಸರ್. ಇದಕ್ಕ ಭಾರಿ ರೋಗ ಅಂದ್ರೆ ಅದೇಗತಿಲ್ಲ ರೋಗ. ನಮ್ಮ ವಾತಾವರಣಕ್ಕೆ ಹೊಂದ್ಕೊಳೋದ್ ಕಷ್ಟ ಇದು ಇಲ್ಲಿ. ಯಾಕಂದ್ರೆ ಏರಳವಾಗಿ ಬಿಸಿಲು, ಆಮೇಲೆ ಇಲ್ಲಿ ಯಾರು ಇದನ್ನ ಹೆಚ್ಚಿಗೆ ನಾಟಿ ಮಾಡಿಲ್ಲ ಸರ್. ಹಂಗಾಗಿ ಇಲ್ಲಿ ಔಷಧಿ ಸಿಗೋದು ಬಾರಿ ಇದು ಸರ್. ಆದ್ರೂ ನಾವು ಏನೇನೋ ಮಾಡಿ ತಂದು ಹೊಡೆದು ಮೇಂಟೈನ್ ಮಾಡ್ಕೊಂತೀವಿ. ಇದು ಬಟನ್ ರೋಸ್ ಬೆಳಿಬೇಕು ಅಂತಾನೆ ಯಾಕೆ ನಮಗೆ ಯಾಕೆ ತಲೆ ಬಂತಂದ್ರೆ, ಮೊದ್ಲು ನಾವು ತರಕಾರಿ ಮಾಡಿದ್ವಿ ಸರ್. ತರಕಾರಿ ಕೂಲಿಯರ್ ಸಿಗೋದು ಒಂದು ಪ್ರಾಬ್ಲಮ್. ಆಮೇಲೆ ಅಗಲೆಲ್ಲ ಉಳುಮೆ ಮಾಡಕ ಸರ್ ಹೊಲ. ಅಡಿಕೆ ಗಿಡ ಬೇರೆ ಇರ್ತೇವೆ ಸರ್. ಅಗಲೆಲ್ಲ ಉಳುಮೆ ಮಾಡಿದ್ರೆ ಬಡ್ಡೆ ಇಂಪ್ರೂವ್ಮೆಂಟ್ ಆಗಲ್ಲ ಅಡಿಕೆ ಗಿಡ. ಹಂಗಾಗಿ ನಾವ್ ಏನ್ ಮಾಡಿದ್ವಿ, ಇದನ್ನ ಹಾಕ್ಬಿಟ್ರೆ ಉಳುಮೆ ಮಾಡೋ ತಪ್ಪುತ್ತೆ ಹೊಲ, ಬೇರೆ ಹರಿಯಲ್ಲ ಅಡಿಕೆ ಗಿಡದ್ದು. ನಮಗೂ ಲಾಭ ಆಗುತ್ತೆ. ಟ್ಯಾಕ್ರಿ ಖರ್ಚು ಉಳಿದ್ ಸರ್. ಆಮೇಲೆ ಕೂಲಿಯರ್ ಖರ್ಚು ಉಳಿದ ಸರ್. ನಾವೇ ಮೇಂಟೈನ್ ಮಾಡ್ಕೊ ಒಂದನ್ನ ಕಿಚ್ಚಿಗೋಸ್ಕರ ನಾವ್ ಇದನ್ನ ಮೇಂಟೈನ್ ಮಾಡಿದ್ವಿ, ಹಾಕಿದ್ವಿ. ಈಗ ನೀವೇ ಮನೆಗಳೇ ಲೇಬರ್ಸ್ ಬರಲ್ಲ? ಲೇಬರ್ಸ್ ನಮ್ ಜೊತೆ ಒಂದ್ 2 ಕರ್ಕೊಂತೀವಿ ಸರ್. ಹೂವರಿಯಾಕ ಅಷ್ಟೇ ಕರ್ಕೊಂತೀವಿ, ಬೇರೆ ಕೆಲಸಕ್ಕೆಲ್ಲ ನಾವೇ ಯೂಸ್ ಮಾಡ್ತೀವಿ. ಒಂದ್ ದಿವಸಕ್ಕೆ ಈಗ ನೀವು 2 ಎಕರೆ ಹಾಕಿದಿರಿ ಅಂತ ಹೇಳಿದ್ರೆ ಒಂದ್ ದಿವಸಕ್ಕೆ ಎಷ್ಟು ಹೂ ಸಿಗುತ್ತೆ ಸರ್? ಸರ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅರಿಯೋದು, ಕಟಾವ್ ಮಾಡೋದು. 50 ಕೆಜಿ ಹೂ ಸಿಗುತ್ತೆ ಸರ್. 50 ಕೆಜಿ ಹೂ ಸಿಗುತ್ತೆ ಸರ್.
50 kg ಹೂವು ನೀವು ಡೈರೆಕ್ಟ್ ಮಾರ್ಕೆಟ್ ಅಂದ್ರೆ ಈಗ ದಾವಣಗೆರೆಯಲ್ಲಿ ಹೋಯ್ತೀವಿ ಅಂತ ದಾವಣಗೆರೆ ಹೇಳಿದ್ರಿ. ಹೋಗ್ತೀವಿ ಸರ್. ಈಗ ಅಲ್ಲಿ ಏನ್ ಹೋಲ್ಸೇಲ್ ರೇಟ್ ಅಂತ Wholesale ಒಂದೇ ರೇಟ್ ಫಿಕ್ಸ್ ಇಲ್ಲ ದಿನ ಒಂದೊಂದ್ ರೇಟ್ ಸರ್. ಇವತ್ತಿನ ರೇಟ್ ನಾಳೆ ಇರಲ್ಲ, ನಾಳೆ ನಾಡ್ದಿರಲ್ಲ ಸರ್. ನಮ್ಮ ಅದೃಷ್ಟ ಅದು ಎಷ್ಟ್ ಸಿಗತ್ತ ಅಷ್ಟು ನಾವು ತೃಪ್ತಿ ಪಟ್ಟು ತಗೊಂಬರಕ್ ಸರ್. ಸರ್ ಈಗ ಆಯ್ತು ಒಂದು ನಿಮ್ದಲ್ಲಿ ತಿಂಗಳು ಪೇಮೆಂಟ್ ವಾರ ಪೇಮೆಂಟ್ ಸರ್? ತಿಂಗಳು ಬೇಕಾದ್ರೆ ಇಸ್ಕೋಬಹುದು, ದುಡ್ಡಿಗೆ ಅಂತ ಹೋಗಲ್ರಿ. ನೀವ್ ಯಾವಾಗಾದ್ರೂ ಅವತ್ತಕ್ಕೆ ಹೂ ಹೋದ ತಕ್ಷಣ ಕ್ಯಾಶ್ ಕೊಡಂದ್ರೆ ಕೊಡ್ತಾನ, ಇಲ್ಲ ಅಂದ್ರೆ ತಿಂಗಳಿಗೆ ಒಂದ್ಸರಿ ಅಂದ್ರೆ 15 ದಿವಸಕ್ಕೆ ಒಂದ್ಸರಿ ನಮ್ ದುಡ್ಡಿಗೆ ಅಂತ ಹೋಗಲ್ಲ ಸರ್. ವಾರಕ್ಕೆ ಎಷ್ಟಾಗುತ್ತೆ ಸರ್ ನಿಮ್ ಪೇಮೆಂಟ್ ಇದು? ವಾರಕ್ಕೆ ನಮಗೆ 10ರಿಂದ ಒಂದು 12,000 ರೂಪಾಯಿ ದುಡ್ಡು ಆಗುತ್ತೆ ಸರ್. 12,000 ರೂಪಾಯಿ ದುಡ್ಡು ಆಗುತ್ತೆ ಸರ್. ಈಗ ಮತ್ತೆ ನೀವು ಇನ್ನು ಅಂದ್ರೆ ಈಗ ರೋಗ ಬಾಧೆ ಅಂತೀರಿ, ರೋಗಕ್ಕೆ ಯಾವ ತರದ ಔಷಧಿ ನೀವು ಎಲ್ಲಿ ತರ್ತೀರಿ ಅಂತ? ನಾವು ದಾವಣಗೆರೆಗೆ ತರ್ತೀವಿ ಸರ್. ದಾವಣಗೆರೆಯಲ್ಲೇ ತರ್ತೀರಿ. ಔಷಧಿ ಮೆಡಿಸಿನ್ ಯಾವ್ದು ಹೊಡಿತೀರಿ ಸರ್ ನೀವು? ಸರ್ ಔಷಧಿ ಅಂದ್ರೆ ಇದು ಐ ಬ್ರಿಡ್ಜ್, ಆಮೇಲೆ ಐಬೋನು, ಆತರ ಟಾನಿಕ್ಗಳನ್ನೆಲ್ಲ ಜಾಸ್ತಿ ಇದಕ್ಕೆ ಹೆಚ್ಚಿಗೆ ಇದನ್ನ ಹೊಡೆಯಂಗಿಲ್ಲ ಸರ್. ಡೋಸೇಜ್ ಹೊಡೆಯಂಗಿಲ್ಲ, ಬರೀ ಟಾನಿಕ್ನಾಗ ಯೂಸ್ ಸರ್ ಇದು. ಆಮೇಲೆ ಶಾವಿಗೆ ಹುಳ ಆತಪ್ಪ ಅಂದ್ರೆ ಶಾವಿಗೆ ಈ ಹೂ ಸಿಹಿ ಇರೋದಕ್ಕೋಸ್ಕರ ಹುಳ ಆಗ್ತಾವ ಸರ್. ಹಸಿರು ಹುಳ ತರಕಾರಿಗೆ ಆಗ್ತಾವ, ಇದಕ್ಕೆ ಆಗ್ತಾವ ಸರ್, ಮಗ್ ಸಿಗ್ತಾವ. ನಾವು ಶಾವಿಗೆ ತಂದು ಹೊಡಿತೀವಿ. ಅದ ಔಷಧಿ ಆದ್ರೆ ಎಷ್ಟು ದಿವಸಕ್ಕೊಂಪಟ್ಟ ಹೊಡಿತೀರಿ ಸರ್? 15 ದಿವಸಕ್ಕೆ ಒಂದ್ಸರಿ ಕರೆಕ್ಟ್ ಆಗಿ ಔಷಧಿ ಹೊಡೆದ್ ಬಿಡಕ್ ಸರ್. ಒಳಗೆ ಲೇಟ್ ಮಾಡಿದಪ್ಪ ಅಂದ್ರೆ ಏನಾದ್ರೂ ಒಂದು ರೋಗ ಕಾಣಿಸ್ಕೊಂತಾರ ಸರ್. ರೋಗ ಕಾಣಿಸ್ಕೊಂತ ಟ್ರಿಪ್ಸ್ ಕಾಣಿಸ್ಕೊಂತತಿ, ಮೈಸು ಟ್ರಿಪ್ಸ್, ಎಲೆ ಚಿಕ್ಕಿ ರೋಗ, ಈ ತರ ಎಲ್ಲ ಮಳೆಗಾಲದಾಗ ಎಲೆ ಚಿಕ್ಕಿ ರೋಗ ಸರ್ ಇದು. ಇದು ನಾವು ಹೆಚ್ಚಿಗೆ ಔಷಧಿ ತೆರೆ ಕೆಡಿಸಿ ಅಂದ್ರೆ ಏನು ಮತ್ತು ಇರಬರೋ ದುಡ್ಡೆಲ್ಲ ಹಾಳು ಮಾಡ್ಕೊಂಡ ಸರ್. ಎಲೆ ಉದ್ರಿ ಮತ್ತೆ ಚಿಗುರು ಬರ್ತೈತಿ, ಸಮಾಧಾನದಾಗ ಇರ್ಬೇಕು ಸರ್. ಹೌದಾ? ಮತ್ತೆ ಸರ್ ನೀವು ಈಗ ಗೊಬ್ಬರನ ಡ್ರಂಚಿಂಗ್ ಮುಖಾಂತರ ಕೊಡ್ತೀವಿ, ಮತ್ತೆ ಎಷ್ಟು ದಿವಸಕ್ಕೊಂಪಟ್ಟ ಗೊಬ್ಬರ ಅದನ್ನೆಲ್ಲ ಹಾಕ್ತಿರಿ ಸರ್? ನಾವು 20 ದಿವಸಕ್ಕೆ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಸರ್. 20 ದಿವಸಕ್ಕೊಂಪಟ್ಟ ಗೊಬ್ಬರ ಕೊಡ್ತೀವಿ. ಮತ್ತೆ ಜೀವಾಮೃತ ಅದೆಲ್ಲ? ಜೀವಾಮೃತ ಕರೆಕ್ಟ್ ಆಗಿ 25 ದಿವಸಕ್ಕೆ ಒಂದ್ಸರಿ ಜೀವಾಮೃತ ಕೊಡ್ತೀವಿ ಸರ್. 25 ದಿವಸಕ್ಕೊಂಪಟ್ಟ ಜೀವಾಮೃತ. ಅದೇನು ವೆಂಚೂರ್ ಮುಖಾಂತರ ಕೊಡ್ತೀರಾ ನೀವು? ಇಲ್ಲ, ನಾವು ಹಂಗ ಬಕೆಟ್ ನ ತುಂಬಿ ಕಾಲ್ ಲೀಟರ್ ಬುಡಕ್ ಹೋಯ್ತೀವಿ ಸರ್. ಬುಡಕ್ ಹೋಯ್ತೀರಿ ಸರ್. ಮತ್ತೆ ಈಗ ಒಂದ್ ಎಕರೆಗೆ ಎಷ್ಟು ಸಸಿ ಹೋಗ್ಯ ಸರ್? ಈಗ ಒಂದ್ ಎಕರೆಗೆ ಏನಲ್ಲ ಅಂದ್ರೆ 1,200 ಸಸಿ ಹೋಗುದು ಸರ್. 1,200 ಸಸಿ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಯಾವ ತರ ಇದಕ್ಕೆ? ಸ್ಟಾರ್ಟಿಂಗ್ ಕೈಲಿಂದ ಹಾಕ್ಬೇಕು ಸರ್, ಆಮೇಲೆ ಬಂದ್ ಲಾಭ. ಅಲ್ಲ, ಒಂದ್ ಸಸಿ ಏನ್ ರೇಟ್ ಬೀಳುತ್ತೆ? ಒಂದು ಸಸಿ ಇವಾಗ ನಾವು ತಂದಾಗ 10 ರೂಪಾಯಿ ಒಂದ್ ಸಸಿ ಸರ್. ಇವಾಗ ರೇಟ್ ಆಗೈತಿ. ಜನ ಎಲ್ಲ ಬಹಳ ಜನ ನಮ್ಮನ್ನ ನೋಡಿ ಆಗ್ತದಾರೆ, ಹಂಗಾಗಿ ರೇಟ್ ಆಗೈತಿ. ಪರವಾಗಿಲ್ಲ ಸರ್, ಮಾಡಿದ್ಕೇನ್ ಲಾಸ್ ಆಗಲ್ಲ ಸರ್. ನಮ್ಗೆ 2 ಬೆನಿಫಿಟ್ ಆಗುತ್ತೆ. ಹೆಂಗ್ ಗೊತ್ತಾ? ಒಂದು ಕೂಲಿಯರ್ ಖರ್ಚು ಕಡಿಮೆ ಆಗುತ್ತೆ, ಒಂದು ಅಡಿಕೆ ಗಿಡ ಚೆನ್ನಾಗ್ ಬರ್ತದೆ ಸರ್. ಹಂಗಾಗಿ ನಾವು ಮಾಡ್ಬೋದು. ಆಗ್ಲಲ್ಲ ಉಳಿಮೆ ಮಾಡ್ಸತ್ತ ಖರ್ಚು ಉಳಿತಾವ ಸರ್. ಸರ್ ಈಗ ನೀವು ಇಲ್ಲಿ ಉಳುಮೆ ಮಾಡಲ್ಲ ಅಂತೀರಿ, ಈಗ ಮತ್ತೆ ಹೊಲದಲ್ಲಿ ಏನಂದ್ರೆ ಹುಲ್ಲು ಅದೆಲ್ಲ ಬೆಳೆ ಬೆಳೆಯುತ್ತೆ, ಅದಕ್ಕೆ ಏನ್ ಮಾಡ್ತೀರಿ ಸರ್? ನಾವು ಸಾಲಗಳದ ಕಳೆ ತೆಗಿಸ್ತೀವಿ ಸರ್. ನೋಡೋ ಬೀದಾಗ ಲೈಟ್ ಕಳೆನಾಶಕ ಹೊಡ್ಕೊಂತೀವಿ. ಕಳೆನಾಶಕ ಹೊಡೆಯೋದ್ರಿಂದ ಭೂಮಿಗೆ ಎಫೆಕ್ಟ್ ಆಗುತ್ತಲ್ಲ? ಆಗುತ್ತೆ ಸರ್. ಮತ್ತೆ ಈಗ ಏನ್ ಮಾಡ್ತೀರಿ, ಲೇಬರ್ ಎಷ್ಟು ಕೇಳಕಂದ್ರೆ ಆಗಲ್ಲ ಸರ್. ಈಗ ಖರ್ಚು ಬಹಳ ಬರುತ್ತೆ. ನಾವು ಅದಕ್ಕೆ ಫಲವತ್ತು ಕೊಡ್ತಾ ಇದೀವಿ ಸರ್. ಅವಕ್ಕೆ ಡ್ರಂಚಿಂಗ್ ಮಾಡ್ತೀವಿ, ಜೀವಾಮೃತ ಕೊಡ್ತಾ ಇದೀವಲ್ಲ ಭೂಮಿಗೆ. ಮತ್ತೆ ಎರೆಹುಳ ಕೈ ಟ್ಯಾಕ್ಟ್ರಿ ಬಂದವಲ್ಲ, ಅದ್ರಾಗ ಏನಾರ ಉಳುಮೆ ಮಾಡಕ್ ಆಗಲ್ಲ ಸರ್? ಕೈ ಟ್ಯಾಕ್ರಿ ಅಂದ್ರೆ ಇದ್ರಾಗ ಸಣ್ಣ ಉದ್ದ ನಾವು 1 ವರ್ಷದಿದ್ದಾಗ ಮಿಷಿನ್ ತಂದು ಹೊಡ್ಕೊಂಡಿವಿ ಸರ್. ಮಿನಿ ಟ್ಯಾಕ್ರಿ ಕೈಯಾಗ ಹಿಡ್ಕೊಂಡ್ ಮಿಷಿನ್ ಹೊಡ್ಕೊಂಡ್ವಿ. ಈಗ ನೋಡತಾಗ ಹಾಕಿರೋದು ಎಲೆ ಅಷ್ಟು ಗಿಡ ಡೆವಲಪ್ಮೆಂಟ್ ಆಗಿ ಅಡಿಕೊಂಡ್ಬಿಟ್ಟಾವ ಸರ್. ಅರೇನೆ ಹೇಳ್ಕೊಂಡ್ ಹೋಗ್ಬಿಡು ಸರ್. ಈಗ ಏನಾರ ಮಿಷಿನ್ ನೋಡಿದ್ರೆ ಮುರ್ಕಂತಾವಂತ ನಾವ್ ನಿಲ್ಸಿದೀವಿ ಸರ್ ಈ ಹೊಡೆಯೋದೀಗ. ಸರ್ ಈಗ ಮತ್ತೆ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ಇದರಿಂದ ಏನಾರ ಬೆನಿಫಿಟ್ ಇದೆ? ಐತ್ರಿ, ಬೆನಿಫಿಟ್ ಐತಿ. ಸಬ್ಸಿಡಿ ಸಿಗುತ್ತೆ ಸರ್ ಇದು. ಈಗ ನೆರೆದ ಯೋಜನೆಯಲ್ಲಿ ನಮಗೆ ಮಾಡಿದ್ಕಂದ್ರೆ ಅನುಕೂಲ ಐತ್ರಿ. ನಾವ್ ತಲೆ ಕೆಡಿಸ್ಕೊಂಡ್ ಸರ್, ಬಹಳ ಜನ ಅಕೌಂಟ್ ನಂಬರ್ ಕೊಡ್ಬೇಕು, ಅವ್ರು ಸರಿಯಾಗಿ ಬಿಡಿಸ್ಕೊಡ್ತಾರಲ್ಲ, ಹೇಳಕ್ ಬರಲ್ಲ. ಅದಕ್ಕ ನಾವು ತೆಗಿಯತ್ಲಾಗ ಅಲ್ಲಿ ಏನೋ ಸರ್ಕಾರದ ಮಾಡೋದ, ನಾವ್ ಇಲ್ಲಿ ಬೆಳೆದ್ರೆ ಅಲ್ಲೇ ಬಂತಂದು ನಾವ್ ಇದೇ ಈಗ ಸರ್ಕಾರದ್ದು ಸವಲತ್ತು ಬರ್ತಾ ಇದೆ ಅಂದ್ಮೇಲೆ ಅದನ್ನ ಬಳಸ್ಕೋಬೇಕು, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಮಾಡ್ಕೋಬೇಕು ಸರ್. ಮತ್ತೆ ಸರ್ ನೀವು ಈಗ ಡ್ರಿಪ್ಪಿಗೆ ಅದಕ್ಕೆ ಏನಾದ್ರು ಸಬ್ಸಿಡಿ ಸಿಗುತ್ತೆ ಇದರಲ್ಲಿ? ಸಬ್ಸಿಡಿ ಸಿಗುತ್ತೆ ಸರ್. ಡ್ರಿಪ್ ಅಡಿಕೆಗೆ ನಾವು ತಗೊಂಡಿದ್ವಿ, ಅದೇ ಡ್ರಿಪ್ ಅನ್ನು ನಾವು ಯೂಸ್ ತರಕಾರಿ ಯೂಸ್ ಮಾಡ್ಕೊಂಡಿವಿ ಸರ್. ಮತ್ತೆ ಈಗ ನೀವು ಈಗ ಹೂಗಳು ಏನಾರ ಹೊರಗಡೆ ಏನಾರ ಕಳಿಸ್ತೀರಾ? ಈಗ ಬೆಂಗಳೂರು ಹೆಂಗ್ ಕಳ್ಸಲ್ಲ ಸರ್, ದಾವಣಗೆರೆ ಕೊಡ್ತೀವಿ. ಇಲ್ಲಿ ಯಾರೋ ಫಂಕ್ಷನ್ ಗಳಿಗೆ ಆರ್ಡರ್ ಕೊಟ್ರೆ ಅವ್ರಿಗೆ 1 10 ಕೆಜಿ 5 ಕೆಜಿ ಮನೆ ಫಂಕ್ಷನ್ ಗಳಿದ್ದ ಹೇಳ್ತಾರ ಸರ್, 5 ಕೆಜಿ ಹೂ ಬೇಕಪ್ಪ ಅಂತ ಹೇಳ್ತಾರೆ. ಮಾರ್ಕೆಟ್ ಏನ್ ರೇಟ್ ಇರ್ತ ಅದಕ್ಕೆ 50 ರೂಪಾಯಿ ಕಡಿಮೆ ಇಸ್ಕೊಂತೀವಿ, ಇಲ್ಲ ಜಾಸ್ತಿನೇ ಇಸ್ಕೊಂತೀವಿ. ನಮ್ಮ ಪ್ರೀತಿ ವಿಶ್ವಾಸ ಸರ್. ಬೆಳೆದೀವಿ ಅಂತ ಕೂಡ ಸರ್ ಒಂದ್ ಲೆಕ್ಕ ಸರ್. ಈಗ ಮತ್ತೆ ರೇಟ್ ಎಲ್ಲಾ ಟೈಮಲ್ಲೂ ಒಂದೇ ಇರುತ್ತಾ? ಇಲ್ಲ ಸರ್, ನಾ ಹೇಳಿದ್ನಲ್ರಿ, ಒಂದ್ ಇವತ್ತಿದ್ದ ರೇಟ್ ನಾಳೆ ಇರಲ್ಲ ಸರ್. ಹಬ್ಬದಾಗ 400 ರೂಪಾಯಿ ತನ ಹೋಗಿರೋ ಸರ್. ನಾವು ಮತ್ತೆ ಅವಾಗ ಯೂಸ್ ಮಾಡ್ಕೊಳಕ್ಕೂ ಇದು ಅನ್ ಸೀಸನ್ ಕಡಿಮೆ ಇರುತ್ತೆ. ಕೇವಲ 40 ರೂಪಾಯಿ ಕೊಟ್ಟಿವಿ ಸರ್ ನಾವು 1 ಕೆಜಿ ಹೂವು ಹೋಲ್ಸಲ್ಲ. ಮತ್ತೆ ಏನ್ ಮಾಡಂಗ ಸರ್, ಬೇಜಾರ ಹಂಗಿಲ್ಲ ಬಿಡ, ನಮಗೆ ಸಿಕ್ಕಷ್ಟಕ್ಕ ಅಂತ ಹೇಳಿ ಮತ್ತೆ ನಾವು ತೃಪ್ತಿ ಆಗ್ಬೇಕು ಸರ್. ಅದ್ರಾಗ ಒಟ್ಟು 40 ರೂಪಾಯಿ ಸಿಕ್ಕರೆ ಏನ್ ಲಾಸ್ ಏನ್ ಆಗಲ್ಲ? ಆಗುತ್ತೆ ಸರ್ ಲಾಸ್. ಔಷಧಿ ತನಕ ದುಡ್ಡು ಆಗಲ್ಲ ಸರ್. ಮತ್ತೆ ನಾವು ಮತ್ತೆ ಅಮೌಂಟ್ ಕೈಲಿಂದ ಹಾಕಕು ಮತ್ತೆ ಬಂದಾಗ ತಗೋಣಕ್ ಸರ್. ನೀವು ಈಗ 2 ಎಕರೆಲ್ಲಿ ಒಟ್ಟು ಒಂದ್ ಪಕ್ಷ 2 ದಿವಸಕ್ಕೊಂಪಟ್ಟ ಹರಿತೀವಿ ಅಂದ್ರೆ ಎಷ್ಟು ಕೆಜಿ ಹೂವು ಹರಿತೀವಿ? 40 ರಿಂದ 50 ಕೆಜಿ ಹೂವು ಹರಿವ ಸರ್. 40 ರಿಂದ 50 ಕೆಜಿ 2 ದಿವಸಕ್ಕೊಂಪಟ್ಟ. 40 ರಿಂದ 50 ಕೆಜಿ ಅಂತ ಅಂದ್ರು
ಒಂದು ವಾರಕ್ಕೆ 1.5 ಕ್ವಿಂಟಲ್ ಹೂವು ಆಗುತ್ತೆ. 1.5 ಕ್ವಿಂಟಲ್ ಹೂವು 1.5 ಕ್ವಿಂಟಲ್ ಹೂವು ಆಗುತ್ತೆ. ಸರ್ ಮತ್ತೆ ಇವು ಬಟನ್ ರೋಸ್ ಅಲ್ಲಿ ಮತ್ತೆ ಈಗ ಇನ್ನೊಂದ್ ಕಲರ್ ಬರುತ್ತಲ್ಲ ಸರ್, ಒಂದ್ ನಾನಾ ರೀತಿ ಕಲರ್ ಇದೆ. ಸರ್ ನಮ್ ಕಡೆ ಅದೆಲ್ಲ ಸೇಲ್ ಆಗಲ್ಲ ಸರ್. ನಮ್ಮಲ್ಲಿ ಇದೇನ್ ರೆಡ್ ಅಷ್ಟೇ ಸರ್. ರೆಡ್ ಒಂದೇ. ಬೆಂಗಳೂರು ಅಲ್ಲೆಲ್ಲ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಅವು ಓಡ್ತಾವ ಸರ್, ಆ ಕಡೆ ಎಲ್ಲ ಹೋಗ್ತಾವಂತೆ. ನಮ್ದು ದಾವಣಗೆರೆ ಡಿಸ್ಟ್ರಿಕ್ಟ್ ನಾಗ ಇದೊಂದು ಹೂವು ಸೇಲ್ ಆಗತ್ತೆ ಸರ್. ಹೌದಾ ಸರ್? ಸದ್ಯ ನೀವೆಲ್ಲಾರ ಪ್ಲಾಟ್ ವಿಸಿಟ್ ಎಲ್ಲಾರ ಮಾಡಿದ್ರ? ಮಾಡಿದ್ವಿ ಸರ್. ಫಸ್ಟಿಗೆ ನಾವು ತರಕಾರಿ ಮಾಡಾಕರ ಭಾರಿ ಮೈನ ಅನ್ಸಿಬಿಡ್ತು ಸರ್ ನಮಗೆ. ಆಗಲೆಲ್ಲ ಉಳುಮೆ ಮಾಡೋದು ಆದ ಸಿಕ್ಕಾಗ ನಮಗೆ ಬಂದು ಟೈಮ್ ಸರಿ ಟ್ಯಾಕ್ರಿ ಹೊಡ್ಕೊಡ್ತದಲ್ಲ. ಹಂಗಾಗಿ ನಾವು ಬೇಜಾರಾಗಿ ಏನಾರ ಒಂದ್ ಮಾಡ್ಬೇಕಲ್ಲ, ಅಡಿಕೆ ಕಡೆ ಇಂಪ್ರೂವ್ಮೆಂಟ್ ಮಾಡ್ಕೊಳಕಲ್ಲ ಅಂತ ಹೇಳ್ಬಿಟ್ಟು ನಾವು ಧಾರವಾಡ ಕೃಷಿ ಇಲಾಖೆ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ವಿ ಸರ್. ನಾವು ಸರ್ ವಿಸಿಟ್ ಕೊಟ್ಟಿದ್ವಿ. ಧಾರವಾಡ ವಿಶ್ವವಿದ್ಯಾಲಯ ಅಗ್ರಿಕಲ್ಚರ್ ನಾವು ವಿಸಿಟ್ ಕೊಟ್ಟಿದ್ವಿ. ಅಲ್ಲಿ ಹೋದಾಗ ಅವ್ರು ಏನ್ ಹೇಳಿದ್ರು, ಗುಲಾಬಿ ಹೂ ಮಾಡ್ಕೊಂಡ್ರೆ ಅಗಲೆಲ್ಲ ಉಳುಮೆ ಮಾಡೋದು ತಪ್ಪುತ್ತೆ ಅಂತ ನಮಗೊಂದ್ ಮಾಹಿತಿ ಸಿಕ್ ಸರ್. ಅಡಿಕೆ ಗಿಡನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತವೆ, ಬೇರೆ ಅರಿಯಲ್ಲ, ಚೆನ್ನಾಗ್ ಬರ್ತಾವ ಅಂತ ಒಂದ್ ಮಾಹಿತಿ ಹೇಳಿದ್ ನನ್ ತಲೆಗೆ ಇಟ್ಕೊಂಡೆ ಸರ್. ಅದೇ ತರ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಸರ್. ಮಾಡಿದ್ರು ಸರ್. ಮತ್ತೆ ಇಲ್ಲಿ ಯಾರೋ ಇಲ್ಲಿ ರೈತರು ಇಲ್ಲ ರೈತರು ಅವ್ರು ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ ಸರ್. ರೈತರು ಒಬ್ರು ಕೆಲವೊಬ್ಬೊಬ್ರು ಮಾಹಿತಿ ಹೇಳ್ತಾರೆ, ಕೆಲವ್ರು ಹೇಳಲ್ಲ ಸರ್. ಆಯ್ತು, ಈ ತರ ಆಯ್ತು ಸರ್. ಮತ್ತೆ ಸರ್ ನೀವು ಈಗ ಇದು ಹೂ ಇದೆಯಲ್ಲ, ಹೂವು ಎಷ್ಟು ದಿವಸದ ತನಕ ಇರುತ್ತೆ ಇದು ಸರ್? ಗಿಡದಲ್ಲಿ ಒಂದು ವಾರ ತನಕ ಇರುತ್ತೆ ಸರ್ ಬಿಟ್ರೆ. ಆದ್ರೆ ನಾವು ಬೇಗ ಹೊರದ್ ಬಿಡಕ್ ಇಲ್ಲ ಅಂದ್ರೆ ಈ ತರ ಬಿಚ್ಕೊಂಡ್ ಬೀಜ ಕಾಣ್ತಾವ ಸರ್. ಅಸಹ್ಯ ಆಗತ್ತ, ದುಂಡಿಗಿದ್ದಾಗ ಹರಿದ್ರೆ ಅದಕ್ಕೊಂದು ಲುಕ್ ಸರ್ ನೋಡಕ. ಮತ್ತೆ ಇದರಲ್ಲಿ ಇನ್ನೊಂದು ದೊಡ್ಡ ರೋಸ್ ಬರುತ್ತಲ್ಲ, ಆ ತರದ್ ಏನಾರ ಹಾಕಿದೀರ? ದೊಡ್ಡ ರೋಜು ಇಲ್ಲೇ ಒಂದ್ ಮಿಕ್ಸ್ ಗಿಡ ಬಂದವ್ ಸರ್. ನಾವ್ ಅದನ್ನೇ ಉದ್ದೇಶ, ಅವು ಸಸಿ ಸಿಗುತ್ತವೆ. ಅವಂದ್ರೆ ಹೇಳಿನಲ್ರಿ ನಮ್ ದಾವಣಗೆರೆ ಡಿಸ್ಟ್ರಿಕ್ಟ್ ನಾಗ ಸೇಲ್ ಆಗಲ್ಲ ಆಗಲ್ಲ ಸರ್ ಅದು. ನೀವು ಈಗ ಇದರಿಂದ ಅಡಿಕೆ ಗಿಡಕ್ಕೆ ಬೆನಿಫಿಟ್, ಮತ್ತೆ ಉಳುಮೆ ಮಾಡೋದು ತಪ್ಪುತ್ತೆ ಅಂತ ಎಲ್ಲಾರು ಹೇಳಿದ್ರಿ ಸರ್. ಮತ್ತೆ ಎಲ್ಲಾ ರೈತರು ಜೀವಾಮೃತ ಮಾಡಿ ಹಾಕ್ತಿವಿ, ಮತ್ತೆ ನೀವು ಗೊಬ್ಬರ ಅದು ಹಾಕ್ತಿವಿ, ಔಷಧಿನ ಯಾವ್ದು ಹೊಡಿತೀರಿ ಅಂತ ಹೇಳಿದಿರಿ. ಮತ್ತೆ ಇದು ಹೂವು ಯಾವ ಟೈಮ್ ನಲ್ಲಿ ಜಾಸ್ತಿ ಸಿಗುತ್ತೆ, ಹೂವು ಯಾವ ಟೈಮಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದು? ಸರ್ ಇದು ಮಳೆಗಾಲದಾಗ ಒಂದ್ ಸ್ವಲ್ಪ ಜಾಸ್ತಿ ಇಳುವರಿ ಬರುತ್ತೆ ಸರ್. ಮಳೆಗಾಲದಾಗ ಜಾಸ್ತಿ ಕಡಿಮೆ ಸರ್. ಇದು ಬಿಸಿಲು ವಾತಾವರಣ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಹೂವು ಬೇಗ ಆಗಲ್ಲ ಸರ್. ಇದು ಮಳೆಗಾಲದಲ್ಲೇ ಜಾಸ್ತಿ ಕೂಲ್ ವಾತಾವರಣ ಇರುತ್ತಲ್ಲ, ಸಡನ್ ನಾಗ ರೈಜ್ ಆಗುತ್ತೆ ಸರ್. ಇದು ಸರ್, ನೀವು ನಮಗೆ ವಿಷಯ ತಿಳಿಸಿದ್ಗೆ ಧನ್ಯವಾದಗಳು. ಇದರಿಂದ ನೀವು ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಿ ಸರ್? ನೀವು ರೈತರು ಮಾಡ್ಕೋವ ಸರ್, ಅನುಕೂಲ ಆಗುತ್ತೆ. ಆಗಲೆಲ್ಲ ಈಗ ಯಾರ ಕೈಗೆ ದುಡಿಯೋದ್ಕೆನ ಸ್ವಂತ ದುಡಿಮೆ ಮಾಡ್ಕೊಂಡ್ ಇದರಿಂದ ಬೆನಿಫಿಟ್ ಆಗ್ಬೋದು. ಕೆಲವರು ಮಾಧ್ಯಮ ವರ್ಗ, ನಮ್ಮಂತ ಮಾಧ್ಯಮ ವರ್ಗ ಜನಗಳು ಪಾಡಿದ್ ಮಾಡ್ಕೊಂಡ್ರು ಸರ್, ಅನುಕೂಲ ಐತಿ ಇದ್ರಿಂದ. ಐತ್ರಿ. ಥ್ಯಾಂಕ್ ಯು ಸರ್, ಧನ್ಯವಾದ.